ಅಲ್ಲು ಅರ್ಜುನ್ ಆಯ್ತು, ಈಗ ಸ್ಟಾರ್ ನಂದಮೂರಿ ಬಾಲಕೃಷ್ಣ ಅವರ ಸರದಿ. ತೆಲುಗು ಸ್ಟಾರ್ ಗಳನ್ನೇ ಟಾರ್ಗೆಟ್ ಮಾಡ್ತಾ ತೆಲಂಗಾಣ ಸರ್ಕಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಲ್ಲೂ ಅರೆಸ್ಟ್ ಆದ್ರು, ನಾಗಾರ್ಜುನ್ ಅವರ ಕನ್ವೆನ್ಷನ್ ಸೆಂಟರ್ ಡೆಮಾಲಿಷ್ ಮಾಡಿದ್ರು. ಈಗ ಟಿಡಿಪಿ ಶಾಸಕ ಸ್ಟಾರ್ ನಟ ನಂದಮೂರಿ ಬಾಲಕೃಷ್ಣ ಟಾರ್ಗೆಟ್ ಆದ್ರು ಅನ್ನುವಂತಹ ಪ್ರಶ್ನೆ. ಬಾಲಕೃಷ್ಣ ಮನೆ ಡೆಮಾಲಿಷ್ ಮಾಡುತ್ತಾ ತೆಲಂಗಾಣ ಸರ್ಕಾರ. ಟಿಡಿಪಿ ಶಾಸಕ ಬಾಲಕೃಷ್ಣ ಮನೆ ಮೇಲೆ ತೆಲಂಗಾಣ ಸರ್ಕಾರದ ಕಣ್ಣು ಬಿದ್ದಿದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ ನಲ್ಲಿರುವಂತಹ ಮನೆಯ ಕಾಂಪೌಂಡ್ ಮಾರ್ಕ್ ಮಾಡಲಾಗಿದೆ. ಡೆಮಾಲಿಷನ್ ಮಾಡಲಿಕ್ಕೆ ಮಾರ್ಕ್ ಅನ್ನ ಮಾಡಿದೆ ತೆಲಂಗಾಣ ಸರ್ಕಾರ. ಇನ್ನು ಮನೆಯ ಕಾಂಪೌಂಡ್ ಸೇರಿ ಕೆಲವು ಭಾಗಗಳನ್ನ ಮಾರ್ಕ್ ಮಾಡಿದ್ದಾರೆ ಅಧಿಕಾರಿಗಳು. ಸುಮಾರು 6 ಅಡಿಯವರೆಗೂ ಮನೆ ನೆಲಸಮ ಆಗುತ್ತಾ? ಹೈದರಾಬಾದ್ನ ಜುಬಿಲಿ ಹಿಲ್ಸ್ ನಲ್ಲಿರುವಂತಹ ನಂದಮೂರಿ ಬಾಲಕೃಷ್ಣ ಅವರ ಮನೆ ಈಗ ತೆಲುಗು ಮಾಧ್ಯಮಗಳಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಬಾಲಕೃಷ್ಣ ಅವರ ಮನೆಯ ಸುದ್ದಿ. ತೆಲಂಗಾಣ ಸರ್ಕಾರಕ್ಕೆ ಸ್ಟಾರ್ ನಟರೇ ಟಾರ್ಗೆಟ್ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗಿದೆ. ಇದಕ್ಕೆ ಕಾರಣ ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋ ಹೊತ್ತಿನಲ್ಲಿ ಆದಂತಹ ನೂಕು ನುಗ್ಗಲಿನಿಂದ ಮಹಿಳೆ ಒಂದು ತೀರ್ಕೊಂಡಿರುವಂತಹ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆದ್ರು. ಇನ್ನು ನಾಗಾರ್ಜುನ್ ಅವರ ಕನ್ವೆನ್ಷನ್ ಸೆಂಟರ್ ಅನ್ನ ಡೆಮಾಲಿಷ್ ಮಾಡಿದ್ರು. ಇವೆಲ್ಲದರ ಬೆನ್ನಲ್ಲೇ ಈಗ ಟಿಡಿಪಿಯ ಶಾಸಕ ಸ್ಟಾರ್ ನಟ ನಂದಮೂರಿ ಬಾಲಕೃಷ್ಣ ಟಾರ್ಗೆಟ್ ಆದ್ರ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಇದಕ್ಕೆ ಕಾರಣವೇ ಬಾಲಕೃಷ್ಣ ಅವರ ಮನೆ ಡೆಮಾಲಿಷ್ ಮಾಡಿಬಿಡುತ್ತಾ ತೆಲಂಗಾಣ ಸರ್ಕಾರ ಅನ್ನುವಂತ ವಿಚಾರ. ಟಿಡಿಪಿಯ ಶಾಸಕ ಬಾಲಕೃಷ್ಣ ಮನೆ ಮೇಲೆ ತೆಲಂಗಾಣ ಸರ್ಕಾರದ ಕಣ್ಣು ಬಿದ್ದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಪೂರಕವಾಗಿ ಹೈದರಾಬಾದ್ನ ಜುಬಿಲಿ ಹಿಲ್ಸ್ ನಲ್ಲಿರುವಂತಹ ಬಾಲಕೃಷ್ಣ ಅವರ ಮನೆಯ ಕಾಂಪೌಂಡ್ ಅನ್ನ ಮಾರ್ಕ್ ಮಾಡಿದೆ. ಡೆಮಾಲಿಷ್ ಮಾಡಲಿಕ್ಕೆ ಮಾರ್ಕ್ ಅನ್ನ ಮಾಡಿದೆ ತೆಲಂಗಾಣ ಸರ್ಕಾರ. ಅಧಿಕಾರಿಗಳು ಮನೆಯ ಕಾಂಪೌಂಡ್ ಅನ್ನ ಸೇರಿ ಕೆಲವು ಭಾಗಗಳನ್ನ ಮಾರ್ಕ್ ಮಾಡಿದ್ದಾರೆ. ಸುಮಾರು 6 ಅಡಿವರೆಗೂ ಇರುವಂತಹ ಮನೆ ನೆಲಸಮ ಮಾಡ್ತಾರ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಅಲ್ಲು ಅರ್ಜುನ್ ಅವರು ಮಹಿಳೆಯ ಸಾವಿನ ಪ್ರಕರಣದಲ್ಲಿ ಮನೆಯ ಬೆಡ್ರೂಮ್ ಇಂದ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಇನ್ನು ಜಾಮೀನನ್ನ ಪಡೆದುಕೊಂಡು ಹೊರಗಡೆ ಬರ್ತಾರೆ. ಇದಾದ ಮೇಲೆ ನಾಗಾರ್ಜುನ್ ಅವರ ಕನ್ವೆನ್ಷನ್ ಸೆಂಟರ್ ಅನ್ನ ಅಧಿಕಾರಿಗಳು ಡೆಮಾಲಿಷ್ ಮಾಡಿದ್ರು. ಆದ್ರೆ ಇವೆಲ್ಲದರ ನಡುವೆ ಸ್ಟಾರ್ ನಟ ನಂದಮೂರಿ ಬಾಲಕೃಷ್ಣ ಅವರನ್ನ ಈಗ ಟಾರ್ಗೆಟ್ ಮಾಡಿದೆ. ಯಾಕಂತಂದ್ರೆ ಹೈದರಾಬಾದ್ ಅಲ್ಲಿರುವಂತಹ ಜುಬಿಲಿ ಹಿಲ್ಸ್ ನಲ್ಲಿರುವಂತಹ ಅವರ ಮನೆಯ ಕಾಂಪೌಂಡ್ ಸೇರಿ ಕೆಲವು ಭಾಗಗಳನ್ನ ಅಧಿಕಾರಿಗಳು ಡೆಮಾಲಿಷ್ ಮಾಡಲಿಕ್ಕೆ ಮಾರ್ಕ್ ಅನ್ನ ಮಾಡಿದ್ದಾರೆ. ಸುಮಾರು 6 ಅಡಿಯವರೆಗೂ ಇರುವಂತಹ ಮನೆ ನೆಲಸಮ ಮಾಡ್ತಾರ ಅನ್ನುವಂತ ಭಾರಿ ಚರ್ಚೆಗೆ ಕಾರಣವಾಗಬಿಟ್ಟಿದೆ. ಏನೋ ತೆಲುಗು ಮಾಧ್ಯಮಗಳಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ನೋಡಿ ಬಾಲಕೃಷ್ಣ ಅವರ ಮನೆಯ ವಿಚಾರ. ಡೆಮಾಲಿಷ್ ಮಾಡಲಿಕ್ಕೆ ಅಧಿಕಾರಿಗಳು ಮನೆಯ ಹಲವು ಭಾಗಗಳನ್ನ ಮಾರ್ಕ್ ಮಾಡಿದ್ದಾರೆ. ಈ ಮೂಲಕವಾಗಿನೇ ತೆಲಂಗಾಣ ಸರ್ಕಾರ ಸ್ಟಾರ್ ನಟರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಹುಟ್ಟು ಹಾಕಿಬಿಟ್ಟಿದೆ.